ಚಿತ್ರದಲ್ಲಿ ನೀವು ನೋಡ್ತಕ್ಕಂತಹ ಎಲೆಕ್ಟ್ರಾನಿಕ್ ಸಾಧನ ಟ್ರಾನ್ಸಿಸ್ಟರ್ ಆಗಿದೆ. ಈ ಟ್ರಾನ್ಸಿಸ್ಟರ್ನಲ್ಲಿ ಮುಖ್ಯವಾಗಿ 3 ಟರ್ಮಿನಲ್ಗಳಿರ್ತವೆ. ಮೇಲ್ಗಡೆ ಇರ್ತಕ್ಕಂಥ ಟರ್ಮಿನಲ್ಲು ಕಲೆಕ್ಟರ್ ಆಗಿದೆ, ಎಡಗಡೆ ಇರ್ತಕ್ಕಂಥದ್ದು ಬೇಸು ಮತ್ತು ಈ ಒಂದು ಬಾಣದ ಗುರುತಿನ ಟರ್ಮಿನಲ್ಲು ಎಮಿಟರ್ ಆಗಿದೆ. ಅಂದರೆ ಈ ಅರೆವಾಹಕ ಅಂದರೆ ಸೆಮಿ ಕಂಡಕ್ಟರ್ ಸಾಧನದಲ್ಲಿ 3 ಟರ್ಮಿನಲ್ಗಳಿರ್ತವೆ. ಮೇಲ್ಗಡೆ ಇರ್ತಕ್ಕಂಥದ್ದು ಕಲೆಕ್ಟರು, ಎಡಗಡೆ ಇರ್ತಕ್ಕಂಥದ್ದು ಬೇಸು ಮತ್ತು ಕೆಳಗಡೆ ಇರ್ತಕ್ಕಂಥದ್ದು ಆ್ಯರೋ ಮಾರ್ಕ್ ಇರ್ತಕ್ಕಂಥದ್ದು ಎಮಿಟರ್. ಈ ಎಮಿಟರನ್ನು ನಾವು ಏನು ಮಾಡಿದ್ದೇವೆ ಅಂದರೆ ಗ್ರೌಂಡ್ ಅಂದರೆ ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ. ಈ ಕಲೆಕ್ಟರಿಗೆ ಒಂದು ಮೋಟರ್ ಅಂದರೆ ಲೋಡ್ ಅಥವಾ ಮೋಟ್ರನ್ನು ಜೋಡಿಸಿದ್ದೇವೆ. ಅದರ ಮೂಲಕ ಪ್ಲಸ್ ಪಾಯಿಂಟನ್ನು ಅದನ್ನು ನಾವು ಜೋಡಿಸಿದ್ದೇವೆ. ಮೋಟರ್ನ ಇನ್ನೊಂದು ತುದಿಯನ್ನು ಪ್ಲಸ್ಸಿಗೆ ಜೋಡಿಸಿದ್ದೇವೆ. ಈಗ ನಾವು ಈ ಒಂದು ವಿದ್ಯುತ್ ಹರಿಬೇಕಾದರೆ ಬೇಸ್ನಿಂದ ಸ್ವಲ್ಪ ವೀಕ್ ಸಿಗ್ನಲ್ ಅಥವಾ ಕಡಿಮೆ ಕರೆಂಟನ್ನು ಕೊಟ್ಟರೆ ಇದು ಒಂದು ಸ್ವಿಚ್ ಥರ ಕೆಲಸ ಮಾಡಿ ಮೋಟ್ರ್ ಆನ್ ಆಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಲೆಕ್ಕ ಹಾಕಬೇಕು ಅಂದರೆ ಇಲ್ಲಿ ನೋಡಬಹುದು, ಮೇಲ್ಗಡೆ ಏನಿದೆ ಅಂದರೆ I/100 ಇದೆ. I ಅಂತಕ್ಕಂಥದ್ದು ಏನಂದರೆ ಆ ಒಂದು ಲೋಡ್ ಇದೆಯಲ್ಲ ಮೋಟ್ರು, ಅದು ರೊಟೇಟ್ ಆಗಬೇಕಂದ್ರೆ 1 ಆ್ಯಂಪ್ಸ್ ಕರೆಂಟ್ ತೆಗೆದುಕೊಳ್ಳುತ್ತೆ ಅಂದ್ಕೊಳ್ಳೋಣ. 1ಅನ್ನು ಮೇಲ್ಗಡೆ ಬರೋಣ, ಕೆಳಗಡೆ 100 ಅಂದರೆ ಈ ಒಂದು ಟ್ರಾನ್ಸಿಸ್ಟರ್ನ ಗೇನ್ ಅಂದರೆ ಏನಂದರೆ ಈ 1 ಮಿಲಿ ಆ್ಯಂಪ್ಸನ್ನು ಬೇಸಿಗೆ ಕೊಟ್ಟರೆ ಅದು ಆ್ಯಂಪ್ಲಿಫೈ ಮಾಡ್ತಕ್ಕಂಥ ಸಾಮರ್ಥ್ಯ 100. 1ಕ್ಕೆ 100ಅನ್ನು ಆ್ಯಂಪ್ಲಿಫೈ ಮಾಡುತ್ತೆ ಅಂತಕ್ಕಂಥದ್ದು ಅದರದ್ದು ಗೇನ್ ಅಂತ ಕರಿತೀವಿ. ಈ 1/100 ಎಷ್ಟಾಗುತ್ತೆ ಅಂದರೆ 0.01 ಆಗುತ್ತೆ. ಈ 0.01 ಅಂತಕ್ಕಂಥ ಬೆಲೆ ನಮಗೆ ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ ಈ ಗ್ರೀನ್ ಕಲರ್ ನೋಡ್ತಾ ಇದ್ದೀರಲ್ಲ, ಇದು ರೆಸಿಸ್ಟೆನ್ಸ್ ಅಂದರೆ ಆ ಒಂದು ಬೇಸ್ ಕರೆಂಟನ್ನು ನಿಯಂತ್ರಣ ಮಾಡಲಿಕ್ಕೆ ಅದರ ಒಂದು ಸಿರೀಸಲ್ಲಿ ಜೋಡಿಸಿರ್ತಕ್ಕಂಥ ರೆಸಿಸ್ಟೆನ್ಸಿನ ಪ್ರಮಾಣ. ಅದನ್ನು ಲೆಕ್ಕ ಹಾಕಲಿಕ್ಕೆ ಈ ಮೇಲ್ಗಡೆ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ 0.0 ಉಪಯೋಗ ಆಗುತ್ತೆ. ನೀವು ನೋಡ್ಬೋದು ರೆಸಿಸ್ಟೆನ್ಸ್ನ ಬೆಲೆ ಎಷ್ಟಾಗುತ್ತೆ ಅಂದರೆ 5/0.01 500 ಓಮ್ ಆಗುತ್ತೆ.